ಹರಿ ಓಂ ಪಠ್ಯ ಒಂದು ಚಿತ್ರ. ಲೇಖಕರು ಡಾಕ್ಟರ್ ಅಮರೇಶ್. ಸಮಾಜದಲ್ಲಿ ಮನುಷ್ಯ ಸಂಬಂಧಗಳನ್ನು ಜಾತಿ, ಮತ, ಮಠ, ರಾಜಕಾರಣಿಗಳು ಅದನ್ನು ನಿಯಂತ್ರಿಸಬೇಕಾ ಅನ್ನುವ ಬಗ್ಗೆ ಒಂದು ಚಿಂತನೆ ಅಥವಾ ಯೋಚನೆಯನ್ನು ಮಾಡಲಿ ಅನ್ನುವ ಉದ್ದೇಶದಿಂದ ಈ ಒಂದು ಲೆಸನ್ನನ್ನು ಮಾಡಿದ್ದಾರೆ. ಹುಡುಗ ಹುಡುಗಿ ನಿಂತಿದ್ದರು. ಹುಡುಗಿಗೆ ಮಾತ್ರ ಆ ನಿಂತಂಥ ಜಾಗ ಭಯ ಆಗೋ ರೀತಿ ಇತ್ತು. ಆದರೆ ಹುಡುಗನಿಗೆ ಅದೊಂದು ಮಾಮೂಲಿಯ ಜಾಗವಾಗಿತ್ತು ಅಷ್ಟೆ. ಸಿಮೆಂಟಿನಿಂದ ಮಾಡಿದಂಥ ಸಾಲು ಸಾಲು ಕಂಬಗಳು. ಆ ಕಂಬಗಳಿಗೆ ಮುಳ್ಳಿನ ತಂತಿ ಅಂದರೆ ಮುಳ್ಳಿನ ಕಂಬಿಯಿಂದ ಸುತ್ತಿದಂತಹ ಕಾಂಪೌಂಡು. ಆ ಕಾಂಪೌಂಡಿಗೆ ಒಂದು ಕಂಬಕ್ಕೆ ಈ ಹುಡುಗ ವರ್ಕೊಂಡು ನಿಂತ್ಕೊಂಡಿದ್ರೆ, ಒಂದು ಬಿಟ್ಟು ಇನ್ನೊಂದು ಕಂಬಕ್ಕೆ ಹುಡುಗಿ ನಿಂತ್ಕೊಂಡಿರ್ತಾಳೆ. ಆದರೆ ಅವಳ ಮನಸ್ಸಲ್ಲಿ ಏನೋ ಒಂದು ರೀತಿಯ ಗಾಬರಿ, ಚಡಪಡಿಕೆ ಇರುತ್ತೆ. ಇವರಿಬ್ಬರು ನಿಂತಹ ಕಾಂಪೌಂಡಿನ ಹಿಂದ್ಗಡೆ ಸ್ವಲ್ಪ ಹೈಟಲ್ಲಿ ರೈಲ್ವೆ ಟ್ರ್ಯಾಕ್ ಇರುತ್ತೆ. ಇವರಿಬ್ಬರು ಅಲ್ಲಿದ್ದಂಥ ಟೈಮಲ್ಲೇ ಒಂದು ಗೂಡ್ಸ್ ಗಾಡಿ ಹೋಗ್ತಾ ಇರುತ್ತೆ. ಅದು ಬಹಳ ನಿಧಾನವಾಗಿ ಹೋಗ್ತಾ ಇರುತ್ತೆ. ಯಾಕೆ ಅಂದರೆ ಆ ರೈಲ್ವೆ ಸ್ಟೇಷನ್ನು ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ಅಷ್ಟು ದೂರ ಮಾತ್ರ ಇರುತ್ತೆ. ಹಾಗಾಗಿ ಬೇಸಿಗೆಯ ಕಾಲ, ಬೇಗ ಬೆಳಕಾಗಿರುತ್ತೆ. ಚುಮು ಚುಮು ಅಂತ ಸೂರ್ಯನ ಕಿರಣಗಳು ಭೂಮಿಗೆ ಬರ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಬ್ಬರು ಅಲ್ಲಿ ನಿಂತ್ಕೊಂಡಿರ್ತಾರೆ. ಆ ಜಾಗದಲ್ಲಿ ಯಾರೇ ಪಬ್ಲಿಕ್ ಓಡಾಡ್ತಾ ಇದ್ದರೂ ಇವರಿಬ್ಬರನ್ನ ಒಂದ್ಸಲಿ ನೋಡಿಕೊಂಡು ಹೋಗೋ ರೀತಿ ಇತ್ತು. ಅವಳು ಆ ಸ್ಥಳಕ್ಕೆ ಅರ್ಜೆಂಟಾಗಿ ಬಂದು ಗಾಡಿಗೆ ಸ್ಟ್ಯಾಂಡನ್ನೂ ಹಾಕದೆ ಅದನ್ನು ಹಾಗೆ ಕೆಳಗಡೆ ಮಲಗಿಸಿ ಬಂದು ಅಲ್ಲಿ ನಿಂತ್ಕೊಳ್ತಾಳೆ. ಆ ರೀತಿಯಾಗಿ ನೆಲದ ಮೇಲೆ ಮಲಗಿಸಿದಂತಹ ಸ್ಕೂಟರನ್ನು ಯಾಕೆ ಹುಡುಗಿ ಈ ರೀತಿ ಮಾಡಿದ್ಲು ಅಂತ ನೋಡಿಕೊಂಡು ನಿಂತ್ಕೊಳ್ತಾನೆ. ಆ ಹುಡುಗಿ ತುಂಬ ಸಿಟ್ಟು ಮಾಡಿಕೊಂಡು ಇವನ್ನ ಒಂದು ಕ್ವಶನ್ ಕೇಳ್ತಾಳೆ. ಸರಿಯಾಗಿ ಹೇಳು, ನಿನ್ನ ಹೆಸರೇನು ಅಂತ. ಅವಳ ಒಂದು ಸಿಟ್ಟು, ಚಡಪಡಿಕೆ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ಆದರೆ ಇವತ್ತು ಅವಳು ಮಾತಾಡಿದಂಥ ರೀತಿ, ಆ ಒಂದು ಬ್ಯೂಟಿ ಇವನಿಗೆ ಕಾಣಿಸೋದಿಲ್ಲ. ಮತ್ತೆ ಕೇಳ್ತಾಳೆ. ಅಷ್ಟಕ್ಕೆ ಸುಮ್ಮನೆ ಆಗದೆ ಕಾಲನ್ನು ನೆಲಕ್ಕೆ ಜೋರಾಗಿ ಕುಕ್ಬಿಟ್ಟು ಅವನ ಕಡೆ ನೋಡ್ತಾಳೆ. ಆ ಶಬ್ದವನ್ನು ಕೇಳಿಸ್ಕೊಂಡು ಅವನು ಏನೂ ಆಗಿಲ್ವೇನೋ ಅನ್ನೋ ರೀತಿ ಮನಸ್ಸಲ್ಲೇ ನಕ್ಕು ಬೇರೆ ಕಡೆ ನೋಡ್ಕೊಂಡು ನಿಂತ್ಕೊಳ್ತಾನೆ. ಅವರು ನಿಂತಂಥ ಜಾಗ ರೈಲ್ವೆ ಕ್ವಾರ್ಟರ್ಸ್ ಆಗಿರುತ್ತೆ. ಒಂದ್ರ ಪಕ್ಕ ಒಂದು ಸಾಲು ಸಾಲು ಮನೆಗಳಿರುತ್ತೆ. ಬುರ್ಕವನ್ನು ಹಾಕಿದಂಥ ಹೆಂಗಸು ಅವ್ರ ಮನೆಯ ಕಿಟಕಿಯಿಂದ ಇವರನ್ನೇ ನೋಡ್ತಾ ಇರ್ತಾಳೆ. ಇದನ್ನು ಆ ಹುಡುಗ ಅಬ್ಸರ್ವ್ ಮಾಡ್ತಾನೆ. ಇವಳ ಪ್ರಶ್ನೆಗೆ ಉತ್ತರ ಕೊಡೋದು ಅವನಿಗೊಂದು ರೀತಿಯ ತಮಾಷೆ ಆಗಿರುತ್ತೆ. ಆದರೆ 1 ತಿಂಗಳ ಹಿಂದೆ ಆ ಊರಲ್ಲಿ ನಡೆದಂಥ ಕೆಲವೊಂದು ಇನ್ಸಿಡೆನ್ಸು ಅವನಿಗೆ ನಿದ್ದೆ ಕೆಡಿಸುವ ಹಾಗೆ ಇರುತ್ತೆ. ಹೀಗೆ ಸ್ವಲ್ಪ ಹೊತ್ತು ಆದಮೇಲೆ ಆ ಹುಡುಗಿಗೆ ಸಿಟ್ಟೇನೋ ಕಮ್ಮಿ ಆಗುತ್ತೆ. ಆದರೂ ಸಹ ಆ ಹುಡುಗನನ್ನು ಒಂದು ರೀತಿಯ ಅಪರಾಧಿಯ ಸ್ಥಾನದಲ್ಲಿಟ್ಟು ನೋಡ್ತಾ ಇರ್ತಾಳೆ. ಈಗ ಹಿಂದೆ ನಡೆದಂಥ ಕೆಲವೊಂದು ಘಟನೆಗಳನ್ನು ನಾವೀಗ ನೋಡೋಣ. ಈ ಹುಡುಗಿ ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾಳೆ. ಆ ಸಮಯದಲ್ಲಿ ಅವಳಕ್ಕ ಇವಳಿಗೆ ಒಂದು ಸಣ್ಣ ಸ್ಕೂಟರನ್ನು ಕೊಟ್ಟು 4 ವರ್ಷ ತುಂಬ ಕೇರ್ಫುಲ್ಲಾಗಿ ಚೆನ್ನಾಗಿ ಗಾಡಿನ ಇಟ್ಕೊಂಡು ಇದನ್ನೇ ನೀನು ಕಾಲೇಜ್ಗೆ ಹೋಗೋದಕ್ಕೆ ಬರೋದಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿ ಕೊಡ್ತಾಳೆ. ಇವಳಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಶೋರೂಮ್ನಿಂದ ಹೊಸ ಗಾಡಿ ತಂದು ಕೊಟ್ಟರೆ ಎಷ್ಟು ಖುಷಿ ಆಗುತ್ತೋ ಆ ರೀತಿ ಇವಳಿಗೆ ಅನಿಸುತ್ತೆ. ಆಕೆಯ ತಂದೆ ಆ ಸ್ಕೂಟರನ್ನು ಗ್ಯಾರೇಜ್ಗೆ ತಗೊಂಡೋಗಿ ಚೆನ್ನಾಗಿ ಸರ್ವಿಸ್ ಮಾಡಿ ತಂದು ಕೊಟ್ಟ ತಕ್ಷಣವೇ ಹಿರಿಯ ಮಗಳು ತಂದೆಯನ್ನು ಪ್ರಶ್ನೆ ಮಾಡ್ತಾರೆ. ಗಾಡಿ ಚೆನ್ನಾಗೇ ಇತ್ತು, ಏನಕ್ಕೆ ಸರ್ವಿಸ್ ಮಾಡಿ ತಂದುಕೊಟ್ರಿ? PUCಯಲ್ಲಿ 77% ಅಂದರೆ 77% ರಿಸಲ್ಟ್ ತಗೊಂಡಿದ್ದರಿಂದ ತಂದೆಗೆ ಮಗಳು ಒಳ್ಳೆ ರಿಸಲ್ಟನ್ನು ತೆಗೆದ್ಲು ಅನ್ನೋ ಖುಷಿನೂ ಇರುತ್ತೆ. ಅಷ್ಟೇ ಅಲ್ಲದೆ ಇವ್ರ ಮನೆಯಲ್ಲಿ ಇಂಜಿನಿಯರಿಂಗ್ಗೆ ಸೇರಿದಂಥ ಮೊದಲನೆಯ ಹುಡುಗಿ ಇವಳು ಆಗಿರ್ತಾಳೆ. ಇವಳ ಫಸ್ಟ್ ಸೆಮ್ ಮುಗಿಯೋ ಅಷ್ಟೊತ್ತಿಗೆ ಈ ಒಂದು ಸ್ಕೂಟರು ರಿಪೇರಿಗೆ ಬರೋಕ್ಕೆ ಶುರುವಾಗ್ತಾ ಇರುತ್ತೆ. ತಂದೆ ಸುಮಾರು ಸಲ ರಿಪೇರಿ ಮಾಡಿ ತಂದು ಕೊಟ್ಟಿರ್ತಾರೆ. ಆದರೂ ಇದು ಆಗಾಗ ರಿಪೇರಿಗೆ ಬರ್ತಾನೆ ಇರುತ್ತೆ. ಇದನ್ನು ಗಮನಿಸಿದಂಥ ಅವಳ ಅಕ್ಕ, ಯಾವಾಗಲೂ ಅಪ್ಪನಿಗೆ ಹಿಂಸೆ ಕೊಡಬೇಡ, ನಿನ್ನ ಕೆಲಸವನ್ನು ನೀನೇ ಮಾಡ್ಕೊ, ರಿಪೇರಿ ಆದರೆ ನೀನೇ ಹೋಗಿ ರೆಡಿ ಮಾಡಿಸ್ಕೊ ಅಂತ ಬೈದಿರ್ತಾಳೆ. ಮುಂದೆ ಬರುವಂಥ ಈ ಒಂದು ಲೈನನ್ನು ಗಮನಿಸಿ. ಆಗ ಇವಳೇ ಆ ಹುಡುಗನ ಗ್ಯಾರೇಜಿಗೆ ಬಂದು ನಿಂತಿದ್ದು. ಅಂದರೆ ಆ ಹುಡುಗ ಕೆಲಸ ಮಾಡ್ತಿದ್ದಂಥ ಗ್ಯಾರೇಜಿಗೆ ಈ ಹುಡುಗಿ ಬರ್ತಾಳೆ. ಎಲ್ಲರಿಗೂ ರಿಪೇರಿ ಮಾಡೋ ರೀತಿ ಈ ಹುಡುಗ ಅವಳಿಗೂ ಸಹ ರಿಪೇರಿ 1-2 ಸಲ ಮಾಡಿಕೊಟ್ಟಿರ್ತಾನೆ. ಆ ಹುಡುಗ ಕೆಲಸ ಮಾಡುವಂಥ ಆ ಗ್ಯಾರೇಜಿಗೆ ಓನರು ಒಬ್ಬ ಲೇಡಿ ಆಗಿರ್ತಾಳೆ. ಆಕೆ
ಅವಳಿಗೆ ಕಾಲೇಜಿಗೆ ಹೋಗೋದಕ್ಕೆ ಲೇಟ್ ಆಗ್ಬೋದು, ಫಸ್ಟು ನೀನು ಅವಳಿಗೆ ರಿಪೇರಿ ಮಾಡಿ ಕಳಿಸು ಅಂತ ಹೇಳ್ತಾಳೆ. ಆ ಕ್ಷಣದಿಂದ ಅವರಿಬ್ಬರು ಸ್ವಲ್ಪ ನೇರವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವಳು ಕಾಲೇಜ್ಗೆ ಹೋಗೋದಕ್ಕೆ ಲೇಟ್ ಆಯಿತು ಅಂತ ಚಟಪಡಿಸ್ತಾ ಇರೋದನ್ನು ನೋಡೋದಕ್ಕೆ ಅವಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಷ್ಟು ಸುಂದರವಾಗಿ ಆ ಕ್ಷಣದಲ್ಲಿ ಅವನಿಗೆ ಅವಳು ಕಾಣಿಸ್ತಾ ಇರ್ತಾಳೆ. ಮೊದಲು ರಿಪೇರಿಗೆ ಅಂತ ಸುಮಾರು ಒಂದು 50 ರೂಪಾಯಿ ತೊಗೊಳ್ತಿದ್ದ. ಆಮೇಲೆ ಬರ್ತಾ ಬರ್ತಾ 30 ರೂಪಾಯಿ ಇಸ್ಕೊಳ್ಳೋಕೆ ಶುರು ಮಾಡ್ದ. ನಂತರ 10 ರೂಪಾಯಿಗೆ ಬಂದ. ಕೊನೆಗೆ ಬೇಡ ಬಿಡಿ, ಮತ್ಯಾವತ್ತಾದರೂ ಕೊಡಿ ಅಂತ ಹೇಳಿ ಕಳಿಸ್ಬಿಡ್ತಾ ಇದ್ದ. ಈ ಕಡೆ ಗ್ಯಾರೇಜಿನ ಓನರು ಆಕೆನೂ ಸಹ ಇವರಿಬ್ಬರ ಬಗ್ಗೆ ಅಷ್ಟೊಂದು ಗಮನವನ್ನು ಕೊಡಲಿಲ್ಲ. ಯಾಕಪ್ಪ ಅಂದರೆ ಈ ಹುಡುಗನೇ ಆ ಗ್ಯಾರೇಜಿನ ಎಲ್ಲ ಕೆಲಸವನ್ನು ನೋಡ್ಕೊಳ್ತಾ ಇರ್ತಾನೆ. ಹಾಗಾಗಿ ಅಷ್ಟೊಂದು ಗಮನವನ್ನು ಇವಳು ಕೊಡೋದಿಲ್ಲ. ಇಲ್ಲಿ ಲೇಖಕರು ಮತ್ತೊಮ್ಮೆ ಅವರಿಬ್ಬರು ನಿಂತಹ ಜಾಗದ ಸನ್ನಿವೇಶದಿಂದ ಕಥೆಯನ್ನು ಹೇಳ್ತಾ ಹೋಗಿದ್ದಾರೆ. ನಿಮಗೆ ಗೊತ್ತಿದೆಯಲ್ಲ, ಅವರಿಬ್ಬರು ನಿಂತಹ ಜಾಗ ಒಂದು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿರುತ್ತೆ. ಆ ಸಮಯದಲ್ಲಿ ಒಂದು ಟ್ರೈನ್ ಪಾಸ್ ಆಗುತ್ತೆ. ಅದು ತುಂಬ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಹಾಗಾಗಿ ಅವರು ನಿಂತಹ ಸುತ್ತಮುತ್ತಲು ಜಾಗ ಎಲ್ಲ ಭೂಮಿ ಕಂಪಿಸುವ ಹಾಗೆ ಭಾಸವಾಗುತ್ತೆ ಅವರಿಬ್ಬರಿಗೂ. ಈ ಹುಡುಗಿ ಆ ಟ್ರೈನ್ ಪಾಸ್ ಆದಮೇಲೆ ಸ್ವಲ್ಪ ತನ್ನನ್ನು ತಾನು ಸುಧಾರಿಸ್ಕೊಂಡು ಮತ್ತೊಮ್ಮೆ ಆ ಹುಡುಗನನ್ನು ಹಾಗೇ ನೋಡ್ಕೊಂಡು ನಿಂತ್ಕೋತಾಳೆ. ಆದರೆ ಆ ಹುಡುಗ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆರಾಮಾಗೆ ನಿಂತಿರ್ತಾನೆ. ಈ ಹುಡುಗ ಗ್ಯಾರೇಜ್ಗೆ ಅಂತ ಕೆಲಸಕ್ಕೆ ಹೋಗ್ತಾ ಇದ್ನಲ್ಲ, ಆವಾಗ ಅವ್ನು ಹಾಕ್ಕೊಳ್ತಾ ಇದ್ದಿದ್ದು ಡ್ರೆಸ್ ಬಂದು ಬ್ಲ್ಯಾಕ್ ಜೀನ್ಸ್ ಪ್ಯಾಂಟು, ಬ್ಲೂ ಶರ್ಟ್ ಹಾಕ್ತಿದ್ದ. ಆದರೆ ಇವತ್ತು ಗ್ರೀನ್ ಜೀನ್ಸ್ ಪ್ಯಾಂಟು, ಯೆಲ್ಲೋ ಶರ್ಟ್ ಹಾಕ್ಕೊಂಡಿದ್ದ. ಹೇರ್ ಸ್ಟೈಲ್ ಚೆನ್ನಾಗಿ ಬಾಚಿದ್ದ, ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ಈ ರೀತಿಯ ಡ್ರೆಸ್ ಮಾಡ್ಕೊಂಡಿದ್ದನ್ನು ಆ ಹುಡುಗಿ ನೋಡಿದ್ದು ಕೆಲವೊಂದು ಟೈಮ್ ಮಾತ್ರ. ಅಂದರೆ ಗ್ಯಾರೇಜ್ಗೆ ಬರೋ ಟೈಮಲ್ಲಿ ಮತ್ತು ಸಂಜೆ ಗ್ಯಾರೇಜಿನಿಂದ ಮನೆಗೆ ಹೋಗೋವಂಥ ಟೈಮಲ್ಲಿ ಮಾತ್ರ ಅವನು ಬೇರೆ ಡ್ರೆಸ್ಸಲ್ಲಿ ಈಕೆ ನೋಡ್ತಾ ಇದ್ದಿದ್ದು. ಆ ಗ್ಯಾರೇಜಿನ ಓನರ್ ಆದಂಥ ಆಕೆಯೂ ಸಹ ಇವಳ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸ ಇರುತ್ತೆ. ಯಾವಾಗ ಬಂದ್ರೂ ಫಸ್ಟು ಅವಳಿಗೆ ಬೇಗ ಸ್ಕೂಟರನ್ನು ರಿಪೇರಿ ಮಾಡಿಕೊಡು ಅಂತ ಹೇಳ್ತಾನೆ ಇರ್ತಿದ್ಲು. ಕೆಲವೊಂದು ಸಲ ರಿಪೇರಿ ಮಾಡೋದು ಲೇಟ್ ಆಗುತ್ತೆ ಅಂತ ಅನಿಸಿದ್ರೆ ಇವನು, ನೀವು ಬಂದು ಸಂಜೆ ತೊಗೊಳ್ಳಿ, ಇವಾಗ ಈ ಸ್ಕೂಟರನ್ನು ತೊಗೊಂಡು ಹೋಗಿ ಅಂತ ಬೇರೆನ ಕೊಟ್ಟು ಕಳಿಸ್ಕೊಡ್ತಾ ಇದ್ದ. ಕಾಲೇಜಲ್ಲಿ ಅವಳ ಫ್ರೆಂಡ್ಸು, ಲೇ ಗುಜರಿಗೆ ಹಾಕೆ ಹೊಸ ಸ್ಕೂಟರನ್ನು ತೊಗೊಳ್ಳೆ ಅಂತ ರೇಗಿಸ್ತಾ ಇದ್ರು. ಕೆಲವೊಂದು ಸಲ ಇವಳಿಗೆ ಆ ಮಾತುಗಳೆಲ್ಲ ಕೇಳಿ ಅಳು ಬರೋ ಹಾಗೆ ಆಗ್ತಿತ್ತು. ಆದರೆ ಈ ಹುಡುಗ ಮಾತ್ರ ಗಾಡಿ ರಿಪೇರಿ ಆದಾಗ ತೊಗೊಂಡೋಗಿ ಕೊಟ್ಟರೆ ಅದನ್ನು ರಿಪೇರಿ ಮಾಡಿಕೊಡ್ತಾ ಇದ್ದ ಹೊರ್ತು ಯಾವತ್ತೂ ಇದನ್ನು ಚೇಂಜ್ ಮಾಡಿ ಹೊಸ ಗಾಡಿ ತೊಗೊಳ್ಳಿ ಅಂತ ಹೇಳೇ ಇರಲಿಲ್ಲ. ಆದರೆ ಫ್ರೆಂಡ್ಸಿನ ಮಾತು ಅವಳಿಗೆ ತುಂಬ ನೋವು ಕೊಡ್ತಾ ಇತ್ತು. ಇತ್ತೀಚೆಗೆ ಅವಳ ಸ್ಕೂಟರ್ ರಿಪೇರಿ ಆಗೋದು ಕಮ್ಮಿ ಆಗ್ತಾ ಇರುತ್ತೆ. ಇದನ್ನು ನೋಡಿ ಅವಳಿಗೊಂದು ಡೌಟ್ ಬರುತ್ತೆ, ನನ್ನ ಗಾಡಿ ರಿಪೇರಿಗೆ ಅಂತ ಬಿಟ್ಟಾಗ ಈ ಹುಡುಗ ಹಾಳಾದಂಥ ಪಾರ್ಟ್ಸನ್ನು ತೆಗೆದು ಹೊಸ ಪಾರ್ಟ್ಸ್ ಹಾಕಿ ನನ್ನ ಗಾಡಿ ಚೆನ್ನಾಗಿ ರಿಪೇರಿ ಮಾಡಿಕೊಡ್ತಾ ಇದ್ದಾನೆ ಅನ್ನೋದು ಇವಳಿಗೆ ಗೊತ್ತಾಗುತ್ತೆ. ಗಾಡಿ ರಿಪೇರಿಗೆ ಬರೆದಿದ್ರೂ ಸಹ ಅವರಿಬ್ಬರ ಒಂದು ಭೇಟಿ ಅಂದರೆ ಅವರಿಬ್ಬರು ಮೀಟ್ ಆಗೋದು ಕಮ್ಮಿ ಆಗ್ತಾ ಇರಲಿಲ್ಲ. ಕಾಲೇಜ್ಗೆ ಹೋಗುವಾಗ ಬರುವಾಗ ಮೀಟ್ ಮಾಡ್ತಾ ಇದ್ದರು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಇವ್ರ ಕಾಲೇಜಲ್ಲಿ ಒಂದು ಕನ್ನಡ ಸಂಘ ಇತ್ತು. ಅಲ್ಲಿನ ಲೆಕ್ಚರ್ಸ್ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾಯಿದ್ರು. ಇವಳು ಓದಿದ್ದೆಲ್ಲ ಇಂಗ್ಲೀಷ್ ಮೀಡಿಯಮ್, ಆದರೆ ಅವ್ರ ತಂದೆಗೆ ಕನ್ನಡದ ಬಗ್ಗೆ ತುಂಬ ಪ್ರೀತಿ ಇತ್ತು, ಹಾಗೆ ಸಾಹಿತ್ಯದ ಹುಚ್ಚು ಇತ್ತು. ಹಾಗಾಗಿ ಮಗಳೇ ಕನ್ನಡವನ್ನು ಓದು ಅಂತ ಮನೇಲಿ ಹೇಳ್ಕೊಡ್ತಾಯಿದ್ರು ತಂದೆ. ಇವಳು ತಕ್ಕ ಮಟ್ಟಿಗೆ ಕನ್ನಡವನ್ನು ಓದ್ತಾ ಇದ್ಲು. ಕನ್ನಡದಲ್ಲಿ ನಮ್ಮ ನಾಡು ಸೌಹಾರ್ದದ ಬೀಡು ಅನ್ನೋ ಒಂದು ಪ್ರಬಂಧ ಸ್ಪರ್ಧೆ ಇತ್ತು. ಅಂದರೆ ಎಸ್ಸೆ ಕಾಂಪಿಟೇಷನ್ ಇತ್ತು. ಕಾಲೇಜಿನಲ್ಲಿ ಯಾರದೋ ಒತ್ತಾಯಕ್ಕೆ ಇವಳ ಹೆಸರನ್ನು ಕೊಡ್ತಾರೆ. ಇವಳಿಗೆ ಸೌಹಾರ್ದ ಬೀಡು ಅಂದರೆ ಏನು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಒಂದು ರೀತಿಯ ಭಯ ಶುರುವಾಗುತ್ತೆ, ನಾನು ಹೆಂಗೆ ಇದನ್ನು ಮಾಡೋದು ಅಂತ. ಕೊನೆಗೆ ಅವರ ಲೆಕ್ಚರ್ ಹತ್ರ ಹೋಗಿ ಈ ವಿಷಯ ಬಗ್ಗೆ ಮಾತಾಡ್ತಾಳೆ. ಅವರು ಅವಳಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಕೆಲವೊಂದು ಪುಸ್ತಕವನ್ನು ಕೊಟ್ಟು, ಇದನ್ನು ಸ್ಟಡಿ ಮಾಡು, ನಿನಗೊಂದು ಐಡಿಯಾ ಬರುತ್ತೆ ಎಸ್ಸೆ ಬರೆಯೋದಕ್ಕೆ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಹೀಗೆ ಪ್ರಬಂಧದ ಸ್ಪರ್ಧೆ ಹತ್ರ ಬರ್ತಾ ಇರುವಾಗೆ ಇವಳ ಚಡಪಡಿಕೆ ಜಾಸ್ತಿ ಆಗ್ತಾ ಇರುತ್ತೆ. ಹೇಗೆ ಮಾಡೋದು, ಏನು ಮಾಡೋದು ಅಂತ. ಇದನ್ನೆಲ್ಲ ಆ ಹುಡುಗ ಗಮನಿಸ್ತಾ ಇರ್ತಾನೆ. ಯಾರು? ಆ ಗ್ಯಾರೇಜಿನ ಹುಡುಗ. ನೀನು ಕನ್ನಡ ಮೀಡಿಯಮಲ್ಲಿ ತಾನೇ ಓದಿರೋದು, ನೋಡು ನನಗೆ ಈ ಒಂದು ವಿಷಯದ ಬಗ್ಗೆ ಎಸ್ಸೆ ಬರ್ಕೊಡ್ತೀಯಾ ಅಂತ ಕೇಳ್ತಾಳೆ. ಅವನೇನೂ ಆನ್ಸರೇ ಮಾಡೋದಿಲ್ಲ. ಇವನು ಕನ್ನಡದಲ್ಲಿ BA ಆಗಿರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ಗ್ಯಾರೇಜ್ ಮುಂದೆ ಕಾಯ್ಕೊಂಡು ನಿಂತಿರ್ತಾನೆ. ಅವಳು ಬಂದ ತಕ್ಷಣ ಕೇಳ್ತಾನೆ, ಆ ಪ್ರಬಂಧ ಅಂತ ಹೇಳ್ದಿಯಲ್ಲ ಅದರ ಟೈಟಲ್ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಇವಳು, ಓಹೋ ಬರ್ಕೊಡ್ತೀಯ ನೀನು ಅನ್ನೋ ರೀತಿಯ ಸವಾಲನ್ನು ಅವನಿಗೆ ಹಾಕ್ತಾಳೆ. ಇವಳ ಸ್ಕೂಟರ್ ರಿಪೇರಿ ಆದಂಥ ಸಮಯದಲ್ಲಿ ಗ್ಯಾರೇಜ್ಗೆ ಹೋಗಿರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಅವನೇ
ಇವಳಿಗೆ ಪೇಪರನ್ನು ಕೊಡ್ತಾನೆ. ನೋಡು ನಾನು ಪ್ರಬಂಧ ಬರ್ತಿದ್ದೀನಿ ತೊಗೊಳ್ಳಿ ಅಂತ. ಅವಳು ಅದನ್ನು ತೊಗೊಂಡೋಗಿ ಹಾಗೆ ಇಟ್ಬಿಟ್ಟಿರ್ತಾಳೆ. 2 ದಿನ ಆದರೂ ನೋಡಿರಲ್ಲ. ಆಮೇಲೆ ನೋಡ್ತಾಳೆ, ಅವನ ಅಕ್ಷರ ತುಂಬ ಸುಂದರವಾಗಿರುತ್ತೆ. ಅವಳಿಗೆ ಆಶ್ಚರ್ಯ ಆಗುತ್ತೆ. ಹಾಗೆ ಕನ್ನಡ ಲೆಕ್ಚರರ್ಗೆ ಇವಳು ಮೊದಲೇ ಹೇಳಿರ್ತಾಳೆ, ಸರ್ ನನ್ನ ಅಕ್ಷರ ಚೆನ್ನಾಗಿಲ್ಲ, ನಂಗೆ ಬರೆಯೋದಕ್ಕೆ ಬರೋದಿಲ್ಲ, ಹಾಗಾಗಿ ನನ್ನ ಫ್ರೆಂಡ್ ಹತ್ರ ಬರೆಸ್ಕೊಂಡು ಕಾಪಿ ಮಾಡಿಸ್ಕೊಂಡು ಬಂದಿದ್ದೀನಿ, ಅದನ್ನು ನೀವು ತೊಗೊಳ್ತೀರಾ ಅಂತ ಕೇಳಿ ಅವ್ನು ಬರೆದಿರೋವಂಥ ಪೇಪರನ್ನು ಒಂದು ಜೆರಾಕ್ಸನ್ನು ತೊಗೊಂಡು ಅವಳ ಹತ್ರ ಇಟ್ಕೊಂಡು ಇದನ್ನು ಅಂದರೆ ಇವನು ಬರೆದಿರೋಂಥ ಪೇಪರನ್ನು ಲೆಕ್ಚರರ್ಗೆ ಕೊಡ್ತಾಳವಳು. ನಂತರ ಒಂದು 10 ದಿನಗಳಾದ ಮೇಲೆ ಕಾಲೇಜಿನ ನೋಟಿಸ್ ಬೋರ್ಡಲ್ಲಿ ಕಾಂಪಿಟೇಷನಲ್ಲಿ ವಿನ್ ಆದವರ ಹೆಸರನ್ನು ಹಾಕಿರ್ತಾರೆ. ಅದರಲ್ಲಿ ಇವಳ ಹೆಸರು ಮೊದಲಿರುತ್ತೆ. ಜೊತೆಗೆ 5,000 ಬಹುಮಾನವನ್ನು ಇರುತ್ತೆ. ಅವಳಿಗೆ ತುಂಬ ಖುಷಿಯಾಗುತ್ತೆ. ಅದನ್ನು ಅವನ ಹತ್ರ ಹಂಚ್ಕೊಳ್ಬೇಕು ಅಂತ ಅಂದ್ಕೊಳ್ತಾಳೆ. ಆದರೆ ಅವನ ಹತ್ರ ಮೊಬೈಲ್ ಇರೋದಿಲ್ಲ. ಸರಿ, ಸಂಜೆ ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾ ಹೇಳೋಣ ಅಂತ ಡಿಸೈಡ್ ಮಾಡ್ತಾಳೆ. ಗ್ಯಾರೇಜಿನ ಓನರು, ಅಯ್ಯೋ ಮಗಳೇ, ಇವತ್ತು ನಿನ್ನ ಗಾಡಿ ರಿಪೇರಿಗೆ ಬಂದುಬಿಡ್ತಾ, ಏನು ಮಾಡೋದು, ಮುತ್ತು ಇಲ್ಲ, ಊರಿಗೆ ಹೋಗಿದ್ದಾನೆ ಅಂತ ಹೇಳಿದಾಗ ಅವತ್ತೇ ಅವಳಿಗೆ ಗೊತ್ತಾಗೋದು ಅವನ ಹೆಸರು ಮುತ್ತು ಅಂತ. ನಂತರ ಮನೆಗೆ ಹೋಗ್ತಾಳೆ. ಮನೇಲಿ ಎಲ್ಲರಿಗೂ ಈ ವಿಷಯವನ್ನು ಹೇಳಿ ಎಲ್ಲರೂ ಖುಷಿ ಪಡ್ತಾರೆ. ಅವಳ ಅಕ್ಕ, ಇದೆಲ್ಲ ಸರಿ, ಸೆಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿ ಅಂತ ಹೇಳ್ತಾರೆ. ತಂದೆಗೆ ತುಂಬ ಖುಷಿಯಾಗಿ ಆ ಒಂದು ಎಸ್ಸೆಯನ್ನು ಓದಿ ನನಗೆ ಹೇಳ್ತೀಯಾ ಅಂತ ಕೇಳ್ತಾರೆ. ಇವಳು ಖುಷಿಯಿಂದ ಹುಡುಕ್ತಾಳೆ. ಆ ಪೇಪರ್ ಸಿಗೋದೇ ಇಲ್ಲ. ಬಹುಮಾನ ಕೊಡುವಂಥ ದಿನವೂ ಬರುತ್ತೆ. ಇವಳ ಜೊತೆಗೆ ಅವ್ರ ತಂದೆ ತಾಯಿ ಕಾಲೇಜ್ಗೆ ಹೋಗ್ತಾರೆ. ಕನ್ನಡ ಸಂಘದಿಂದ ಈ ಒಂದು ಕಾರ್ಯಕ್ರಮ ಇರುತ್ತೆ. ಅಲ್ಲಿಗೆ ಚೀಫ್ ಗೆಸ್ಟಾಗಿ ಶ್ರೀಗಳು ಬಂದಿರ್ತಾರೆ. ಇವ್ರ ತಂದೆ ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಮಗಳನ್ನು ಪಕ್ಕಕ್ಕೆ ಕರೆದು, ಇವಳು ನನ್ನ ಮಗಳು, ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ. ಹಾಗೆ ಕಾರ್ಯಕ್ರಮವೂ ಶುರುವಾಗುತ್ತೆ. ಅವರ ಲೆಕ್ಚರು ಇವಳು ಬರೆದಂತಹ ಆ ಒಂದು ಎಸ್ಸೆಯನ್ನು ತುಂಬ ಪ್ರೀತಿಯಿಂದ ಹೊಗಳ್ತಾರೆ. ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ವಿವರಿಸಿ